ತ್ರಿಕಾಲ ಸರ್ವಜ್ಞ ಭಗವಾನ್ ಕುಂದಕುಂದ ದೇವ ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತ ಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉಳಿಸಿ ಬರುವಂಥ ಟೀಕಾಕಾರ ಆತ್ಮಸಾಧಕ ಸಂತರ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬರೆದಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೆದಿದೆ. ಕರ್ತಾಕರ್ಮಾಧಿಕಾರದ 49ನೇ ಕಲಶ. दूरं भूरि विकल्पजालकगणे भ्राम्यन्निजौघाच्युतो दूरादेव विवेकनिम्नगमना नीतो निजौघं बलात् विज्ञानैकरसस्तदेकरशिनाम् आत्मानमात्माधरन् आत्मनैव सदा गतानुगतताम् आयात्ययं तोयवत्. ಅಯಂ ಆತ್ಮ ಗತಾನುಗತತಾಂ ಆಯಾಸಿ ತೋಯವತ್. ದ್ರವ್ಯರೂಪದಿಂದ ವಿದ್ಯಮಾನವಿರುವಂಥ ಚೇತನ ಪದಾರ್ಥವು ಸ್ವರೂಪದಿಂದ ನಷ್ಟವಾಗಿತ್ತು. ಅದು ಪುನಃ ಆ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ದೃಷ್ಟಾಂತ ನೀರಿನ ಹಾಗೆ. ಏನು ಮಾಡಿ? ಆತ್ಮಾನಂ ಆತ್ಮನಿ ಸದಾ ಆಹರನ್, ತನ್ನನ್ನು ತನ್ನಲ್ಲಿ ನಿರಂತರವಾಗಿ ಅನುಭವಿಸುತ್ತ. ಹೇಗಿದ್ದಾನೆ ಆತ್ಮನು? ಅನುಭವ ರಸಿಕರಿರುವಂಥ ಪುರುಷರಿಗೆ ಜ್ಞಾನಗುಣದ ಆಸ್ವಾದ ರೂಪನಿದ್ದಾನೆ. ಅವನು ಹೇಗಾಗಿದ್ದಾನೆ? ನಿಜೌಘಾಚ್ಯುತ. ಯಾವ ಪ್ರಕಾರ? ನೀರಿನ ಸ್ವಭಾವವು ಶೀತಲ ಸ್ವಚ್ಛ ದ್ರವತ್ವವಿದೆ. ಆ ಸ್ವಭಾವದಿಂದ ನೀರು ಕೆಲವೊಮ್ಮೆ ಚ್ಯುತವಾಗುತ್ತದೆ, ತನ್ನ ಸ್ವಭಾವವನ್ನು ಬಿಡುತ್ತದೆ. ಅದೇ ಪ್ರಕಾರ ಜೀವದ್ರವ್ಯದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನ, ಅತೀಂದ್ರಿಯ ಸುಖ ಇತ್ಯಾದಿ ಅನಂತ ಗುಣಸ್ವರೂಪವಿದೆ. ಅದರಿಂದ ಅನಾದಿ ಕಾಲದಿಂದಲೇ ಭ್ರಷ್ಟವಾಗಿದೆ, ವಿಭಾವ ರೂಪವಾಗಿ ಪರಿಣಮಿಸಿದೆ. ಭ್ರಷ್ಟತೆಯು ಯಾವ ಪ್ರಕಾರವಿದೆ ಆ ಪ್ರಕಾರ ಈಗ ಹೇಳುತ್ತಾರೆ. ದೂರಂ ಭೂರಿ ವಿಕಲ್ಪಜಾಲ ಗಹನೆ ಭ್ರಾಮ್ಯನ್. ಅನಾದಿ ಕಾಲದಿಂದ ಹಿಡಿದು ಅತ್ಯಧಿಕವಿರುವ ಕರ್ಮಜನಿತವಾದ ಸಮಸ್ತ ಭಾವಗಳಲ್ಲಿ ಆತ್ಮರೂಪ ಸಂಸ್ಕಾರ ಬುದ್ಧಿಯ ಸಮೂಹ, ಅದುವೇ ದಟ್ಟವಾದ ಕಾನನವಿದೆ. ಅದರಲ್ಲಿ ಭ್ರಾಮ್ಯನ್ ಭ್ರಮಿಸುತ್ತಾ ಭ್ರಷ್ಟವಾಗಿದೆ. ಗಹನ ದಟ್ಟವಾದಂತಹ ಕಾನನ, ವಿಕಲ್ಪಗಳ ಸಮೂಹ ರೂಪದ ಗಹನವಾದ ಕಾನನದಲ್ಲಿ, ದಟ್ಟವಾಗಿ ಹೆಣಕೊಂಡಿರುವಂತಹ ಕಾನನದಲ್ಲಿ ಅನಾದಿ ಕಾಲದಿಂದ ಭ್ರಮಿಸ್ತಾ ಈ ಜೀವ ಸ್ವರೂಪದಿಂದ ಭ್ರಷ್ಟಾಗಿದೆ. ಸಮಾಧಿ ತಂತ್ರದೊಳಗ ಪೂಜ್ಯಪಾದ ಆಚಾರ್ಯರು ಹೇಳ್ತಾರೆ, ಯಾವ ಪ್ರಕಾರ ಮಿಥ್ಯಾದೃಷ್ಟಿ ಜೀವ ತನ್ನನ್ನು ದೇಹರೂಪ ತಿಳಿತಾನೆ, ಅನುಭವಿಸ್ತಾನೆ, ಮನ್ನಿಸಿಕೊಂಡಿದ್ದಾನೆ. ಅದೇ ಪ್ರಕಾರ ಇತರರನ್ನು ಕೂಡ ದೇಹರೂಪನ ತಿಳಿತಾನೆ, ಮನ್ನಿಸಿಕೊಂಡಿದ್ದಾನೆ. ಅಂಥೇಳಿನ ನಮಗ ಕರ್ಮಕೃತವಾದಂಥ
ಆ ಜೀವದ ಯಾವ ಭಾವದವಲ್ಲ ಅವುಗಳನ್ನೇ ನಾವು ಆ ಜೀವ ಅಂತ ಹೇಳಿ ತಿಳಿತೇವೆ. ಇದು ನಮ್ಮದು ಅಪರಾಧ. ಕರ್ಮಕೃತವಾದಂತಹ ಭಾವದವು ಏನು ಮಾಡೋದು? ಪಾಪ ಪರವಶದವರು ಜೀವ ವಿಜಯ ಪರವಶ. ಯಾಕೆ ಕೇಳೋದಿಲ್ಲ? ನಿಮ್ದು ಪ್ರಶ್ನೆ ಇತ್ತರಲ್ಲ ವಿಜಯಣ್ಣ ಮೊನ್ನೆ ದಿವಸ, ಜಿನಪ್ರಣೀತ 11-9 ಪೂರ್ವದ ಅಧ್ಯಯನ ಮಾಡಿ ನಿರತಿಚಾರ 28 ಮೂಲ ಗುಣಗಳ ಪರಿಪಾಲನೆ ಮಾಡಿದರೂ ಕೂಡ ಆತ್ಮನ ಅನುಭೂತಿ ಯಾಕಾಗೋದಿಲ್ಲ ಅಂತ ಪ್ರಶ್ನೆ ಇತ್ತಲ್ಲ. ಇಲ್ಲಿ ಉತ್ತರ ಸ್ಪಷ್ಟ ಇದೆ. ಹೆಜ್ಜೆ ಹೆಜ್ಜೆಗೆ ನಮ್ಗೆ ಯಾಕೆ ಆಗ್ತಾ ಇಲ್ರಿ? ಇದು ಜೀವದ ಸ್ವಭಾವ ಅಲ್ಲ, ಇದು ಕರ್ಮದ ಉದಯದ ಅನುಸಾರ ಆಗಿರುವಂಥ ಭಾವಗಳಿದ್ದಾವೆ ಅಂತೇಳಿ ನಮ್ಗೆ ಯಾಕೆ ಸ್ವೀಕಾರ ಆಗ್ತಾ ಇಲ್ರಿ? ನಮ್ಗೆ ತತ್ವದ ಜ್ಞಾನ ಆಗಿದೆಯೋ ಅಥವಾ ಇಲ್ರಿ? ಅನೇಕ ವರ್ಷಗಳಿಂದ ತಿಳಿತಾ ಇದೆಯೋ ಅಥವಾ ಇಲ್ರಿ? ಆದರೆ ಎದುರಿಗಿನ ಜೀವ ಅಪರಾಧ ರೂಪದ ಪರಿಣಾಮನ ಮಾಡ್ತಾ ಇರುವ ವೇಳೆದೊಳಗ ನಾವು ಅದ ದೋಷ ಜೀವದ್ದನ ಅಂತ ಹೇಳಿ ತಿಳಿತೇವಲ್ಲ, ಆ ದ್ವೇಷ ಮಾಡ್ತೇವೆ. ದ್ವೇಷ ಬರ್ತಿದೆ ಅಂದ್ರೆ ಪ್ರತ್ಯಕ್ಷ ಮಾಡ್ತೇವೆ. ಬಹಳ ಗಹನ ಅಂಥೇಳಿ ಏನು ಶಬ್ದ ಪ್ರಯೋಗ ಮಾಡಿದರೆ ನಿಜವಾಗಿ ಅದರ ಗಹನತೆ ಸ್ವಲ್ಪ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ನಮ್ಮ ಜೀವನ ಧನ್ಯ ಇದೆ ನೋಡಿ. ಆದರೆ ಜೀವದ ಅಲ್ಲ ಅಂತ ಅನ್ಬೇಕಾದ್ರೂ ಖರೆ ಜೀವ ಇದ್ದಾಗನ ಇವೆಲ್ಲ ಅಪರಾಧ ಆಗ್ತಾವಲ್ಲ. ಸರಿ ಐತಲ್ಲ, ಖರೆ ಜೀವ ಅದಕ್ಕೆ ಅಷ್ಟು ವಶ ಆಗಿದಂದ್ರೆ ಪಾಪ ಅವನಿಗೆ ಅವನ ಅಸ್ತಿತ್ವನ ಉಳಿದಿಲ್ಲ. ಮತ್ತು ಹಿಂಗೆ ಮಾಡ್ರೆ ಸುಧಾರ್ಸವ ಯಾವಾಗ? ಮತ್ತು ಯಾವಾಗೂ ಆಮೇಲೆ ಹಿಂಗೆ ಉಳಿದ್ ಬಿಡ ಅವನು. ನಾವು ಸುಧಾರಿಸ್ಬೇಕಾಗಿದೆ, ಅದನ್ನು ನೋಡೋದಿಲ್ಲ. ಅದು ಜೀವದ ಸ್ವಭಾವ. ಅದು ಬರೋಬರ ಐತ್ರಿ. ಈಗ ಸ್ವತಃ ನಂದ ಪರ್ಸನಲ್ ಹೇಳ್ತೇನೆ. ಈಗ ನಾ ಹೆಂಗೆ ಸುಧಾರಿಸ್ಬೇಕು? ಆಮೇಲೆ ನಾ ಹೆಂಗೆ ಸುಧಾರಿಸ್ಬೇಕಂದ್ರೆ ಇವೆಲ್ಲ ಕರ್ಮಕೃತ ವಿಭಾವ ಇದ್ದಾವೆ. ಆ ಜೀವದಲ್ಲೇ ಕಾಣಿಸ್ತಾ ಇರೋದನ್ನು ಕರ್ಮಕೃತ ವಿಭಾವ ಇದೆ, ನನ್ನಲ್ಲಿ ಅದನ್ನು ನಾನು ನೋಡ್ತಾ ಇರೋದನ್ನು ನನ್ನ ಕರ್ಮಕೃತ ವಿಭಾವ ಇದೆ. ನಿಜವಾಗಿ ನಮಗೆ ಜಗತ್ತಿನ ಅವಲೋಕನೆ ಮಾಡ್ತಾ ಮಾಡ್ತಾ ಅನಂತ ಕಾಲ ಕಳೆದು ಹೋಗಿದೆ. ಇಂದು ಕೂಡ ನಮ್ದು ಭ್ರಾಂತಿ ಐತಲ್ಲ, ಅದೇ ಇವರು ಧರ್ಮಾತ್ಮ ಇದ್ದಾರೆ, ಇವರು ಸಜ್ಜನ ಅದಾರ, ಇವರು ಒಳ್ಳೆಯ ಮಾರ್ಗದ ಕಡೆ ಬರ್ತಾ ಇದ್ದಾರೆ, ಇವರು ತತ್ವದ ನಿರ್ಣಯ ಮಾಡ್ತಾ ಇದ್ದಾರೆ, ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ, ಇಷ್ಟು ಶ್ರದ್ಧೆಯಿಂದ ಓದುತ್ತಾ ಇದ್ದಾರೆ, ಹೇಳ್ತಾನೂ ಇದ್ದಾರೆ, ಪ್ರವಚನ ಅನುಕೂಲ ಆಯಿತು ಅಂಥೇಳಿ ನಾವು ತಿಳಿತೀವಲ್ಲ. ಅದು ನಮ್ದು ಅಜ್ಞಾನ ಇದೆ, ವಾಸ್ತವಿಕತೆ ಇದೆ. ಜೋರಾಗಿ ಹೇಳಬೇಕು, ಅದೊಂದು ಶಬ್ದಕ್ಕೆ ಬಾಯಾಗ ಅಜ್ಞಾನ ಇದೆ, ನಮ್ದು ಅಜ್ಞಾನ ಇದೆ ರೀ. ನಿಜವಾಗಿ ಕುಂದ ಆಚಾರ್ಯ ದೇವರ 5 ಪರಮಾಗಮಗಳಲ್ಲಿ ಬಂತಲ್ಲ ಗಾಥೆ, ಏನ? ಅರಸಮರೂಪಮಗಂಧಂ ಅವ್ವತ್ತಂ ಚೇತನಾಗುಣ ಸರಿತ. ಅದ ನಮ್ಗ ವಾಚಕರಿಗೆ ಪ್ರತ್ಯಕ್ಷ ನನಗೆ ಅದರದ್ದು ಉಪಯೋಗ ಮಾಡಿಕೊಳ್ಳೋದಿದೆ. ನಾನು ನನ್ನ ಜೀವನ ಇರುವವರೆಗೆ ಇನ್ನೊಬ್ಬರ ಅಳತೆ ಎಷ್ಟು ಮಾಡೋದ್ರಿ? ಯಾವುದರ ಸಲುವಾಗಿ ಮಾಡೋದ? ಅದಕ್ಕೆ ಜ್ಞಾನಿಗಳ ಹೇಳಬೇಕಾದದ್ದನ್ನೆಲ್ಲ ಹೇಳಿದ್ದಾರೆ. ನಿಷ್ಠುರಂದರು, ದುಷ್ಟ ಚಿತ್ತಂದರು ಅಂದರು ಅಥವಾ ನಿಷ್ಠೂರತೆ ಇಲ್ಲದೆ ಹೋದ್ರೆ ಮೋಹಕ್ಕೆ ಕಟ್ಟು ಬಿದ್ದಾಗಲಿ, ಯಾವುದೋ ಒಂದು ಪದ ಪ್ರತಿಷ್ಠೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಕಟ್ಟು ಬಿದ್ದ ಜೀವ ಹಾಗೆ ಪತನ ಆಗ್ತಿದೆ. ಅದರದ್ದು ಭವಿತವ್ಯನ ಹಾಗಿರ್ತಿದೆ ರೀ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆ ಜೀವನ ಮನಸ್ಸು ಮಾಡಿದ್ರೂ ಕೂಡ ಅಲ್ಲಿಂದ ಬಿಡಲಿಕ್ಕೆ ಆಗೋದಿಲ್ಲ. ಭವಿತವ್ಯವನ್ನು ತಪ್ಪಿಸೋದು ಸಾಧ್ಯ. ಮರೀಚ ಕಥೆ ಹೇಳಿದಲ್ಲ, ಭರತ ಚಕ್ರವರ್ತಿ ಕೇಳಿದ, ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಲ್ಲ, ಭರತ ಚಕ್ರವರ್ತಿ ಕೇಳಿದ, ಪ್ರಭು ನಿಮ್ಮಂಥ ತೀರ್ಥಂಕರ ಆಗುವ ಜೀವಿ ಈ ಸಂವತ್ಸರದೊಳಗೆ ಯಾವುದಾದರೂ ಇದೆಯಲ್ಲ? ಈ ನಿನ್ನ ಪುತ್ರ ಮರೀಚಿ 24ನೇ ತೀರ್ಥಂಕರ ಆಗ್ತಾನೆ, ದಿವ್ಯ ಧನ್ಗಳು. ಅದು ತಪ್ಪಿತನ
24ನೇದ್ದನ ಆಗವ ಅಥವಾ 23ನೇದ್ದಾದ ಅಥವಾ 2ನೇದ್ದಾದ 24ನೇದ್ದನ ಆಗ 24ನೇ ತೀರ್ಥಂಕರ ಆಗೋ ಸಲುವಾಗಿ ಅಷ್ಟೆಲ್ಲ ಮಾಡದ. ಆದ್ರ ಆ ಮರೀಚಿ ಮಹಾಪುರುಷ ಇದ್ರಿ. ಮರೀಚಿ ಭವದಲ್ಲೇನೋ ಮಹಾಪುರುಷ ಇದ್ದ ಮತ್ತು ಭಾವಿ ಭವದೊಳಗೆ 24ನೇ ತೀರ್ಥಂಕರ ಮಹಾಪುರುಷ ಇರುವುದರಿಂದನ ಆದ. ನಾವು ಆ ಯಾವ ಪ್ರಕಾರದ ಅಂಥ ಯಾವುದೂ ಸನ್ನಿವೇಶದ ಜೊತೆಗೆ ನಮ್ಮನ್ನು ನಾವು ಸ್ವಲ್ಪ ಕೂಡ ಹೋಲಿಕೆ ಮಾಡಿಕೊಳ್ಳಲಿಕ್ಕೆ ಅರ್ಹತೆ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಒಂದು ಜೀವಕ್ಕೆ ಅರ್ಧಪುದ್ಗಲ ಪರಾವರ್ತನೆ ಅಂತ, ಅರ್ಧಪುದ್ಗಲ ಪರಾವರ್ತನೆ ಲೆಕ್ಕದಲ್ಲಿ ಅದೇನೂ ಅಲ್ಲ. ಈಗ ಮಾಲಿ ತೀರ್ಥಂಕರ ಏನೂ ಅಲ್ರಿ. ಎಷ್ಟಿದೆ ಅದು? 1 ಕೋಟಿ ಸಾಗರ, 1 ಕೋಟಿ ಸಾಗರ. ಮತ್ತು ಅರ್ಧ ಪುದ್ಗಲ ಪರಾವರ್ತನದೊಳಗೆ ಎಷ್ಟು ಸಾಗರ ಅದಾವ್ರಿ? ಅನಂತ ಅದಾವ್ರಿ, ಅನಂತ ಅದಾವ್ರಿ. ಈ ಜೀವ ಒಂದು ವೇಳೆ ಪ್ರಾಮಾಣಿಕ ಜ್ಞಾನದಿಂದ ಆಗಮದ ಆ ಅಂಥ ವಚನಗಳ ಅಂಥ ಅರ್ಥಾತ್ ಎಲ್ಲವೂ ಉಪಯೋಗಿನೇ ಇರ್ತವೆ. ಆದರೆ ಯಾವುದಾದ್ರೂ ಒಂದು ವಚನದ ಮರ್ಮವನ್ನು ಇದು ನನ್ನ ಸಲುವಾಗಿ ಹೇಳಿದ್ದೇ ಇದೆ ಅಂಥೇಳಿ ಸ್ವೀಕಾರ ಮಾಡಿದ್ದೇ ಆದರೆ ಈ ಜೀವದ ಕಲ್ಯಾಣ ಆಗಿ ಹೋಗ್ತಿದೆ. ಏನೂ ಕಠಿಣ ಇಲ್ಲ, ನನ್ನ ಸಲುವಾಗಿ ಹೇಳಿದ್ದಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ, ಇಷ್ಟೆಲ್ಲ ತಿಳಿದ್ಮೇಲೆ ಇವ್ರು ಹೀಗ್ಯಾಕ ಅನ್ನೋದ ಅದರದ್ದು ಉಪಯೋಗ ನನಗೆ ಆಗಲಿಲ್ಲ ಅಂಥೇಳಿನ ನಾವು ಅಂತ ಇದ್ದಿದ್ದೆ. ಹಾಗೆ ಪ್ರತ್ಯಕ್ಷ ವಿರೋಧ ಮಾಡುವಂಥ, ಪರೋಕ್ಷ ವಿರೋಧ ಮಾಡುವಂಥ ಜೀವರುಗಳ ನಿಜವಾಗಿ ಯಾರಿಗಾದರೂ ವಿರೋಧ ಮಾಡ್ತಾರೆ ಅಂದರೆ ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಅವರು ತಮ್ಮ ಭಗವಾನಾತ್ಮನ ವಿರೋಧ ಮಾಡ್ತಾರೆ. ತಮ್ಮ ಭಗವಾನ ತಮಗೆ ಸಿಕ್ಕಂಥ ಸುಂದರವಾದಂಥ ಆತ್ಮಕಲ್ಯಾಣದ ಮಾರ್ಗದ ವಿರೋಧ ಮಾಡ್ತಾರೆ. ಅದಕ್ಕೆ ಜ್ಞಾನಿಗಳ ಅವರ ಕುರಿತಾಗಿ ಸಮತಾಭಾವ ಅಥವಾ ದುರ್ಬಲ ಇದ್ರು ಅಂತಂದ್ರೆ ದಯೆಯ ಭಾವ ಮಾಡ್ತಾರೆ. ಜ್ಞಾನಿಗಳಲ್ಲೇ ದುರ್ಬಲತೆ ಇತ್ತು ಅಂತಂದ್ರೆ ದಯೆಯ ಭಾವ ಮಾಡ್ತಾರೆ. ಜ್ಞಾನಿಗಳಲ್ಲೇ ಯೋಗ್ಯವಾದಂಥ ಭೂಮಿಕೆಗೆ ಅನುಸಾರವಾಗಿ ದುರ್ಬಲತೆ ಬಿಟ್ಟು ಹೋಯಿತು ಅಂತಂದ್ರೆ ಸಮತಾಭಾವ. ಮೈತ್ರಿ ಭಾವವಿರದೆಲ್ಲ ಜೀವದಲ್ಲಿ ಗುಣಿ ಜನರಲ್ಲಿ ಹರ್ಷ. ಗುಣಿ ಜನರ ಕುರಿತು ನಮ್ಗೆ ಹರ್ಷ ಇರಲಿಲ್ಲ. ಗುಣಿ ಜನರು ಯಾರದಾರ? ಪುರುಷ ಅಂತ ಹೇಳಿದ್ದಾರೆ. ಯಾರ ಸ್ವರೂಪದಿಂದ ಭ್ರಷ್ಟವಾಗಿರುವಂಥ ಚೈತನ್ಯ ಪದಾರ್ಥವನ್ನು ಸ್ವರೂಪಕ್ಕೆ ಪ್ರಾಪ್ತ ಮಾಡಿದಾರಲ್ಲ ಅವರು ಗುಣಿ ಅದಾರ್ರಿ. ಯಾರದ ವ್ಯಕ್ತಿ ವಿಶೇಷ ಅದಕ್ಕೆ ಬೇಕಾಗಿದ್ದೀರಿ? ಯಾರ ಸ್ವರೂಪದಿಂದ ಭ್ರಷ್ಟವಾಗಿರುವಂಥ ಚೇತನ ಪದಾರ್ಥವನ್ನು, ದ್ರವ್ಯರೂಪದಿಂದಂತೂ ಚೇತನ ಪದಾರ್ಥನ ಇದೆ ಅದು, ಆದರೆ ಸ್ವರೂಪದಿಂದ ಭ್ರಷ್ಟವಾಗಿರುವಂಥ ಚೇತನ ಪದಾರ್ಥವನ್ನು, ನಿಜಾತ್ಮನನ್ನು ಸ್ವರೂಪಕ್ಕೆ ಪ್ರಾಪ್ತ ಮಾಡಿದರು ಅವರು ಗುಣಿ ಜನರು. ಅವರ ಸಲುವಾಗಿ ನಮ್ಮ ಅಂತರ್ಯದೊಳಗೆ ಪ್ರಮೋದದ ಭಾವ ಉಕ್ಕಿ ಬರಬೇಕು. ಅನೇಕರಾಗಿ ಹೋಗಿದ್ದಾರೆ. ಚೇತನ ರಸದ ಆಸ್ವಾದಿಗಳ ಅನೇಕಾಗಿ ಹೋಗಿದ್ದಾರೆ. ವಿಜಯಣ್ಣ, ಇಂದು ಮನುಷ್ಯ ಕೋಟೆಯೊಳಗೆ ಎಷ್ಟು ಅದರೋ ಅದರ ಅನಂತ ಗುಣಿತ ಆಗಿ ಹೋಗಿದಾರಲ್ಲ. ಹಾಗಾದರೆ ನಮ್ಗೆ ಆದರ್ಶ ಅನಂತ 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 ಸಂಖ್ಯೆಯಲ್ಲಿದ್ದಾರೆ. ಮತ್ತು ನಾವು ಆ ಅನಂತರೊಳಗಿನ ಅನಂತ ಭಾಗದ ಅವಲೋಕನೆ ಯಾಕೆ ಮಾಡ್ತಾ ಇದ್ದೇವೆ? ಕೇವಲ ಇಂದ್ರಿಯ ಜ್ಞಾನದ ಮೂಲಕ ತಿಳಿದು ಬರುವಂಥವ್ರು ಅದಾರ್ರಿ. ಅವರ ಇಂದ್ಯಾರು ತಿಳಿದು ಬರ್ತಾ ಇದ್ದಾರೆ ಅವರ
ವಿಜಯನ್ನ ಸಹಜ ಭಾವದಿಂದ ಹೇಳಿದ್ರು, ನನಗೆ ಸಂಬಂಧಿಸಿದ್ದಿಲ್ಲ, ನಿನಗೆ ಯಾಕೆ ಬೇಕು ಹಾಗೆ ಮಾಡು, ನಿನಗೆ ಬೇಕು ಬೇಡ ನಾನು ಹೇಳೋದಿಲ್ಲ. ಅದು ಬರಬೇಕು ನಮ್ಮಲ್ಲೇ ಗುಣ. ನಾನು ಬರೋದಿಲ್ಲ, ನನಗೆ ಸಂಬಂಧಿಸಿದ್ದಿಲ್ಲ. ಸಾಮದಾಮದಂಡ ಭೇದದಿಂದ ಹೇಳಾಯಿತು. ಮೊದಲ ಇದೇ ಪ್ರಕಾರದ ಬೇರೆ ಬೇರೆ ಸನ್ನಿವೇಶಕ್ಕ ಮಿಥ್ಯಾತ್ವದ ಪೋಷಣೆ ಆಗಬಾರ್ದು ಜೀವದಲ್ಲಿ ಅಂಥೇಳಿ ಸಾಮದಾಮದಂಡ ಭೇದದಿಂದ ಹೇಳಾಯಿತು. ಯಾವುದಕ್ಕೂ ಬಾಗದಿದ್ರೆ ಏನು ಮಾಡಿ ಸಾಮ್ಯ ಭಾವ ಧಾರಣ ಮಾಡುತ್ತಿದ್ದೇನೆ. ಸಂಯೋಗ ಒಂದು ಸಮಯತೆ ಇದೆ, ತಿಳಿತಾ ಇದೆಯಲ್ಲ, ತಿಳಿದಿದ್ರೆ ಇಲ್ಲ. ಅವು ಯಾರಿಗೆ ತಿಳಿಬೇಕು ಅವ್ರಿಗೆ ತಿಳಿತಾ ಇದೆ, ನನಗೆ ತಿಳಿತಾ ಇದೆ. ಸಂಯೋಗದ ಸಮಯತೆ ಇದೆ. ನಮಗೆ ಅನಾದಿ ಕಾಲದ ಮೂರ್ಛೆ ಇರುವೇ ಇದೆ. ಏನ ಸಂಯೋಗದೊಳಗೆ ಆತ್ಮಬುದ್ಧಿ ನನ್ನದೆನ್ನುವುದು. ನನ್ನದರೆ ಸಂಯೋಗವನ್ನು ನಾನನ್ನಲಿಲ್ಲ, ನನ್ನದಂದೇವರೇ. ನನ್ನದನ್ನುವುದರಿಂದ ಇಷ್ಟು ದುಃಖ ಇದೆ. ದೇಹವನ್ನು ನಾನಂದೆವು, ಅದಂತೂ ದುಃಖದ ಬೀಜನೇ ಇದೆ. ಆದ್ರೆ ಆ ಬೀಜ ಮೊಳಿಲಿಕ್ಕೆ ನಿತ್ಯ ನೀರು ಮತ್ತು ಗೊಬ್ಬರ ಹಾಕ್ತಾ ಇದೆಯಲ್ಲ, ಸಂಯೋಗವನ್ನು ನಂದನ್ನೋದ್ರಿ. ಸಂಯೋಗವನ್ನು ನಂದನ್ನೋದು. ಜೋಲಾಜಗಾರವ ಔರ ಭಯವಶ ಪೂಜತೆ ದೃಗ ಭ್ರಷ್ಟಕೋ. ಏನು ಹೇಳಿದರೆ ಭಗವಾನ್ ಕುಂದಾಚಾರ್ಯ ಅವ್ರನ್ನ ಅಂದ ಬಿಡ್ಲಿಲ್ರಿ. ಮತ್ತು ಇಂದ ನಮ್ಮನ್ನು ಬಿಟ್ಟಿದ್ದಾರೆ, ಅರ್ಥಾತ್ ನಮ್ಮಲ್ಲೇ ಆ ಪ್ರಕಾರದ ಯೋಗ್ಯತೆ ಇಲ್ಲ. ಅವ್ರನ್ನ ಅಂದ ಹೊಡೆಸ್ತಾರ್ರಿ, ಇಂದಂತ ಇದಾರ ಮಂಗಲಂ ಕುಂದಾಚಾರ್ಯ. ಆ ಅನ್ನುವಿಕೆಯೊಳಗೆ ಒಂದು ಸ್ವಲ್ಪ ಒಂದು ಅಂಶ ಮಾತ್ರ ಕೂಡ ಸತ್ವ ಇಲ್ರಿ. ಇರ್ಬೋದೇನ್ರಿ? ಅಂದ ಹೊಡೆದಾರ್ರಿ. ಜೋಲಾಜಗಾರವ ಔರ ಭಯವಶ ಪೂಜತೆ ದ್ರವಭ್ರಷ್ಟ. ಎಂಥ ಕರುಣೆಯ ಮಾತೆ ಇದೆ ಅದು. ಸ್ವಯಂ ಅವರಲ್ಲೇ ಎಂಥ ಕರುಣೆ ಇದೆ. ಆದರೆ ಆ ಕರುಣೆ ಯಾವ ಜೀವದ ಮೇಲೆ ಕರುಣೆ ಬರ್ತಾ ಇದೆಯಲ್ಲ, ಆ ಜೀವದಲ್ಲೇ ಕಾರ್ಯ ಮಾಡಬೇಕು, ಹೀಗೆ ನಿಯಮಿಲ್ಲ. ಆದ್ರೆ ಆ ಕರುಣೆ ಅವರಿಗೆ ಕಾರ್ಯಕಾರಿ ಆಯಿತು ಅಥವಾ ಇಲ್ಲ? ಆಯಿತು. ಹಾಗಾದ್ರೆ ನಮಗ ಆದರ್ಶ ಯಾರ? ನಮಗ ಆದರ್ಶ ಯಾರ? ಆ ಪ್ರಕಾರ ಚೇತನ ರಸದ ಆಸ್ವಾದಿಗಳು ಯಾರು ಆಗಿ ಹೋಗಿದಾರಲ್ಲ, ಆಸ್ವಾದನೆ ಮಾಡ್ತಾ 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 ಅನುಭವ ರಸಿಕರಾದಂತಹ ಪುರುಷರ ಯಾವ ಒಂದು ಜ್ಞಾನಗುಣದ ಆಸ್ವಾದನೆ ಮಾಡ್ತಾ 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 ಸ್ವರೂಪಕ್ಕೆ ಪ್ರಾಪ್ತ ಆಗಿ ಹೋದ್ರು ಅವ್ರು ನಮಗೆ ಆದರ್ಶ ಅದರಿ. ಎಷ್ಟಿದೆ ಜೀವನ್ ರೀ, ನಮಗೆ ಜಗತ್ತನ್ನ ನೋಡ್ಕೊತ ಕೂಡೋದಿದೆ ಅಂದ್ರಿ. ಕ್ರಮ ನಿಯಮಿತ ಪರ್ಯಾಯದೊಳಗೆ ಏನ್ ಬಂತು? ಘಟನಾ ದುರ್ಘಟನಾ ಸಂಭವಿಸ್ತಾನೆ ಇರೋ, ಲಕ್ಕೋ ಜೀವಗಳ ಅದರೊಳಗೆ ಸತ್ತು ಹೋಗ್ತಾ ಇರೋ. ಅದಕ್ಕೆ ನೀನೇನು ಮಾಡೋ ಸಾಧ್ಯ ಇಲ್ಲ. ಏನ್ ಮಾಡೋ ಸಾಧ್ಯ ಇದೆ? ಲಕ್ಕೋ ಜೀವಗಳು ಘಟನಾ ದುರ್ಘಟನಾ ಸಂಭವಿಸೋದನ್ನ ಮನೆಯಲ್ಲೇ ಸಂಭವಿಸುವುದು, ನಮ್ಮವರಲ್ಲೇ ಸಂಭವಿಸುವುದು, ನಮ್ಮವರಂತ ಹೇಳಿ ತಿಳಿದಿರುವ ಸಾಧರ್ಮಿಗಳಲ್ಲೇ ಸಂಭವಿಸುವುದು. ಸಾಧರ್ಮಿ ಅಂದ್ರೆ ಏನ್ ಅನ್ನೋದನ್ನ ನಮಗ್ ಗೊತ್ತಿಲ್ಲ. ಪುದ್ಗಲದ ಸ್ವತಂತ್ರ ಸಾಮರ್ಥ್ಯದಿಂದ ಕಾವ್ಯ ಅಂಥದ್ದು ಬಂದದ್ದಿದೆ. ಆ ವೇಳೆದೊಳಗೆ ಆ ಜೀವದ ಭಾವ ಕೂಡ ಅದಕ್ಕೆ ನಿಮಿತ್ತ ಇದೆ. ಆ ಜೀವದ ಭಾವ ನಮಗೆ ಈಗ ಆದರ್ಶ ಇದೆ. ಆ ಶಬ್ದದ ಹಿಂದೆ ಯಾವ ಭಾವ ಇದೆಯಲ್ಲ, ಅಥವಾ ಆ ಶಬ್ದಕ್ಕೆ ಯಾವುದು ನಿಮಿತ್ತ ಆಗಿದೆಯಲ್ಲ, ಘಟನಾಯೇ ದುರ್ಘಟನಾಯೇ ನಡೀತಾ ಹೋಗೋ, ಸಂಭವಿಸ್ತಾ ಹೋಗೋ, ಯಾವುದನ್ನು ತಡಿಲಿಕ್ಕೆ ಸಾಧ್ಯ ಇದೆ? ದುರ್ಗತಿಗೆ ಜೀವ ಬೀಳ್ತಾ ಹೋಗೋರಿ. ಅದಕ್ಕೆ ನೀವೇನ್ ಮಾಡೋದು? ಮರೀಚಿಗೆ ಆದಿದೇವ ಏನ್ ಮಾಡಿದ್ರೆ ಅನಂತ ವೀರ್ಯ ಸಂಪನ್ನ. ನಮ್ಮಂಥವಲ್ಲ, ಅನಂತ ವೀರ್ಯ, ಅನಂತ ಬಲಶಾಲಿ ರೀ. ತೀರ್ಥಂಕರ ಬಾಲಕನ ಮಾತು ಹೇಳ್ತಾರೆ. ಬಾಲಕನ ಮಾತು ಜೋರಾಗಿ ಉಸಿರು ಬಿಡುವುದರಿಂದ ದೇವ ವಿಮಾನ ಎಲ್ಲ ಹಾರಿ ಹೇಳಿ ಹೇಳಿದರು. ಬರೀ ಜೋರಾಗಿ ಉಸಿರು ಬಿಡುವುದರಿಂದ ನಮ್ಗೆ ವಿಶ್ವಾಸ ಆಗುದಿಲ್ಲ. ಹಾಗೆ ಸಾಧ್ಯ ಇದೆ. ಅರೆ ನಿನ್ನ ಯೋಗ್ಯತನ ಅಷ್ಟಿದೆ ಅಂತ ಹೇಳಿ ನಿನಗೆ ವಿಶ್ವಾಸ ಆಗುದಿಲ್ಲ. ಅನಂತ ಬಲ ತೀರ್ಥಂಕರದಂತೂ ಮಾತು ಬಿಡ್ರಿ.
ಇಂದ್ರನ ಯಾವ ಸಾಮರ್ಥ್ಯ ಇದೆಯಲ್ಲ ಆ ಸಾಮರ್ಥ್ಯದಿಂದ 3 ಲೋಕವನ್ನು ತಲೆ ಕೆಳಗೆ ಮಾಡಬಹುದ್ರಿ ಅವ. ಸುಮೇರುಗಿರಿಯನ್ನು ಎತ್ತಿ ತಲೆ ಕೆಳಗೆ ಮಾಡಬಹುದ್ರಿ, ಆದ್ರೆ ನಾವು ಮಾಡುವುದಿಲ್ಲ. ಕ್ಷಣಿಕ ಸಮಯ ದೃಷ್ಟಿಯಿಂದ ಹಾಗಾದ್ರೆ ವೀರ್ಯ, ಬಲ, ಧೈರ್ಯ, ಧಾರ್ಮಿಕತನ ಅನ್ನೋದು ಯಾವುದರೊಳಗಿದೆ? ಬಸ್ ಜ್ಞಾತ ದ್ರಷ್ಟ ರಹಜಾಂ. ಮುಂದೇನು? ಮದ ಮತ್ಸರ ಮೋಹ ವಿನಶಜಾವೇ. ಏನಿದೆ? ಬಸ್ ಜ್ಞಾತ ದೃಷ್ಟ ರಹಜಾಂ. ಏನು ಬಸ್? ನಿನ್ನಿಸು ದೃಷ್ಟಿ ತರಂಗಿಣಿಯೊಳಗೆ ಬಂತು. ಜೀವ ಸ್ವಭಾವ ರೂಪ ಪರಿಣಾಮನ ಮಾಡುವುದು ಸುಲಭ ಇದೆ, ಸರಳ ಇದೆ. ವಿಭಾವ ರೂಪ ಪರಿಣಾಮನ ಮಾಡುವುದು ದುರ್ಲಭ ಇದೆ, ಕಠಿಣ ಇದೆ. ವಿಭಾವ ರೂಪ ಅಂತಂದ್ರೆ ಏನು? ಜೀವಿದ್ದದ ಅಜೀವ ಆಗುವುದ? ಕಠಿಣ ಇದೆ ಅಂತ ಹೇಳಿದ್ರೆ ಖರೆ. ಮತ್ತು ವಾಸ್ತವದಲ್ಲಿ ಆಗೋದೇ ಇಲ್ಲ ಅಂತ ಹೇಳಿ ಆಗೋದೇ. ಅವರ ದೃಷ್ಟಿಯಲ್ಲಿದೆ, ನಮ್ಮ ದೃಷ್ಟಿಯಲ್ಲಿದೆ. ಇಲ್ಲಿ ದೃಷ್ಟಾಂತದೊಳಗೆ ಏನ್ ಹೇಳಿದ್ರೆ, ಕೆಲವೊಮ್ಮೆ ನೀರು ಏನಾಗ್ತಿದೆ? ಸ್ವಭಾವದಿಂದ ಚ್ಯುತ ಆಗ್ತಿದೆ. ನೀರು ಕೆಲವೊಮ್ಮೆ ಸ್ವಭಾವದಿಂದ ಚ್ಯುತ ಆಗ್ತಿದೆ. ಈ ಜೀವ ಅನಾದಿಯಿಂದ ಏನಾಗಿದ್ದಾನೆ? ವಿಭಾವವೆಂಬ ಕಾನನದೊಳಗ, ಗಹನ ಕಾನನದೊಳಗ ಭ್ರಮಿಸ್ತಾ ಭ್ರಷ್ಟಾಗಿದ್ದಾನೆ. ಕಾಲ ಸಾಪೇಕ್ಷ ಹೇಳಿದ್ರೂ ಕೂಡ ಭ್ರಮಿಸುವುದ ಪ್ರತಿ ಸಮಯಕ್ಕಿದೆ. ಅದಕ್ಕೆ ಕೆಲವೊಮ್ಮೆ ಅಂತ ಹೇಳಿ ಹೇಳಿದ್ರು. ಇನ್ನು ಕೆಲವೊಮ್ಮೆ ಅಂತ ಹೇಳಿ ಹೇಳುವುದರೊಳಗ ಅವರು ತಮ್ಮ ಭೂಮಿಕೆಗೆ ಅನುಸಾರವಾಗಿ ಹೇಳಿದ್ದಾರೆ. ಕೆಲವೊಮ್ಮೆ ಭ್ರಷ್ಟ ಆಗ್ತಾರ ಅವರ ಸಮಾಜವನ್ನ ನೋಡಿ, ಕೆಲವೊಮ್ಮೆ ಭ್ರಷ್ಟ ಆಗ್ತಾರ ಅವರ ತಮ್ಮ ವರ್ತಮಾನದ ವಿಭಾವವನ್ನ ಅಥವಾ ಯಾವುದೋ ಒಂದು ಅಶಕ್ತತೆಯನ್ನ ನೋಡಿ. ನಮ್ಮ ಮಾತೆಲ್ಲ ಹೇಳಿದ್ದಾರೆ, ನಾವು ತಿಳ್ಕೊಂಡ್ರೆ ಅದಕ್ಕೆ ಅವ್ರೇನ್ ಮಾಡೋರು? ನಮಗೆ ಹೇಳಿದರು, ನಮ್ಮ ಮಾತು ಹೇಳಿದರು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅದಕ್ಕೆ ಅವ್ರೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರು ತಮ್ಮ ಮಾತು ಹೇಳಿದ್ದಾರೆ. ಕೆಲವೊಮ್ಮೆ ಭ್ರಷ್ಟ ಸಲ್ಲೇಖನ ತಗೊಂಡಿರುವಂಥ ಮಹಾಮುನಿ ಕೂಡ ಕೆಲವೊಮ್ಮೆ ಭ್ರಷ್ಟ ಆಗ್ತಾನಲ್ಲ. ಅವರಿಗೆ ಬೋಧನೆ ಮಾಡ್ತಾರಲ್ಲ ನಿರ್ಯಾಪಕಾಚಾರ್ಯರ. ಏನು ಬೋಧನೆ ಮಾಡ್ತಾರೋ? ನಿಯನಾದಿ ಕಾಲದಿಂದ ಈ ಚತುರ್ಗತಿಗಳಲ್ಲಿ ಆತ್ಮವನ್ನ ಮರೆತಿರುವುದರಿಂದ ಎಂಥ ದುಃಖ ಅನುಭವಿಸಿದೆ. ಸ್ವಲ್ಪ ಸ್ಮರಣೆ ಇರ್ತವ. ಈಗ ದೀರ್ಘಕಾಲದಿಂದ ಮಾಡಿದಂಥ ಸಾಧನೆಯನ್ನ ನೀನ್ಯಾಕೆ ಅಲ್ಲುಗಳಿತಾ ಇದ್ದಿ? ಯಾಕೆ ವ್ಯರ್ಥ ಮಾಡ್ತಾ ಇದ್ದಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಭ್ರಷ್ಟ ಆಗ್ತಿದೆ. ಸ್ವರೂಪಕ್ಕೆ ಪ್ರಾಪ್ತ ಆದ ನಂತರ, ಸ್ವರೂಪದ ಪರಿಚಯ ಆದ ನಂತರ, ಓಹೋ ನಾನು ಚೇತನ ಪದಾರ್ಥ ಇದ್ದೇನೆ, ದ್ರವ್ಯ ರೂಪದಿಂದ ಯಾವಾಗಲೂ ನಾನು ಚೇತನನೇ ಇದ್ದೇನೆ, ನಾನು ಜಡ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಕರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಪುಣ್ಯ ಪಾಪ ರೂಪದ ಭಾವ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಮಯದ ಭಾವದ ಜೊತೆಗೆ ನನ್ನ ಚೈತನ್ಯ ಸ್ವಭಾವದ ನಾಶ ಆಗಿಲ್ಲ. ಈ ಪ್ರಕಾರ ಯಾವನ ಲಕ್ಷ್ಯದೊಳಗೆ ಬಂದಿದೆಯೋ ಅವನಿಗೆ ಚೈತನ್ಯ ಸ್ವರೂಪದ ಅನುಭೂತಿ ಪೂರ್ವಕ ಆ ಚೈತನ್ಯ ಸ್ವರೂಪದ ಪುನರುಪಲಬ್ಧಿ ಆದದ್ದು ಇದೆ. ಆದ ನಂತರ ಕೂಡ ಕೆಲವೊಮ್ಮೆ ಭ್ರಷ್ಟ ಆಗ್ತಿದೆ ಕೆಲವೊಮ್ಮೆ. ಆದ್ರೆ ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ, ಖೇದ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಮಯ ಭ್ರಷ್ಟ ಆದ್ರೂ ಕೂಡ ಅಲ್ಲಿ ಆ ಯಾವ ದಾಹ ತಗಲುತ್ತಿದೆಯಲ್ಲ, ಭ್ರಷ್ಟ ಆದ ನಂತರ ಎಲ್ಲಿ ಬಿದ್ದಿರ್ತಿದೆ ಅಲ್ಲಿ ಯಾವ ದುಃಖದ ದಾಹ ತಗಲುತ್ತಿದೆಯಲ್ಲ, ಚಟಕೆ ಕೂಡ್ತಿದೆಯಲ್ಲ, ಅಲ್ಲಿ ತಕ್ಷಣ ಇದು ಮರಳಿ ಮತ್ತೆ ಸ್ವಭಾವದ ಕಡೆಗೆ ಬರ್ತಿದೆ. ಮತ್ತೆ ಆ ದಾಹಕ್ಕನ ಹಿತರೂಪ ಅಂತ ಹೇಳಿ ಮನ್ನಿಸ್ತಾ ಇರುವಂತಹ ಮಿಥ್ಯಾ ದೃಷ್ಟಿಗೆ ಆ ಸ್ವಭಾವದ ಮಹಿಮೆ ಎಷ್ಟು ಹೇಳಿದ್ರೂ ಕೂಡ ತಿಳಿದು ಬರ್ತಿಲ್ಲ. ಈ ಸಂಸಾರದ ದುಃಖದ ವರ್ಣನೆಯನ್ನ ಅನೇಕ ರೀತಿಯಿಂದ ಮಾಡಿದ್ರೂ ಕೂಡ ಜೀವದ ವಿಶ್ವಾಸ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಕಾಲಲಬ್ಧಿ ಇಲ್ಲ ಅಂತ. ಇಷ್ಟೇ, ಮತ್ತೇನಿದೆ? ಸರಳ. ಇಂಥ ಎಲ್ಲ ಯಾಕೆಗಳಿಗೆ ಉತ್ತರ ಇದೆ ಅಂದ್ರೆ ಯಾಕೆ ಕಾಲಲಬ್ಧಿ ಇಲ್ಲ. चारों गति में घूमकर निगोद में जाना अच्छा लगता है.
ಅನ್ನಿಸದಿದ್ರೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಜೀವ. ಕೈಗೆ ಸಿಕ್ಕಂಥ ಬೆಲೆ ಬಾಳುವ ರತ್ನವನ್ನ ಎಂದಾದರೂ ಅಸಾವಧಾನತೆಯಿಂದ ಬಿಟ್ಟುಕೊಡುವ ಸಾಧ್ಯತೆ ಇದೆಯನ, ಅಥವಾ ಕ್ರೋಧದಿಂದ ಎಸೆದುಬಿಡುವ ಸಾಧ್ಯತೆ ಇದೆಯನ? ಅದು ಪಾಷಾಣ ಅಂತ ಹೇಳಿ ತಿಳ್ಕೊಂಡವನ ಎಸಿತನ್ರಿ. ಇದು ಬೆಲೆ ಬಾಳುವ ಮಣಿ ರತ್ನ ಇದೆ, ಅಮೂಲ್ಯ ರತ್ನ ಇದೆ ಅಂತ ಹೇಳಿ ಯಾವನಿಗೆ ತಿಳಿದು ಬಂದಿದೆ, ಅವ ಯಾವಾಗೂ ಅದನ್ನು ಎಸೆಯೋದು ಸಾಧ್ಯ ಇಲ್ಲ. ಅದರ ಕುರಿತಾಗಿ ಸ್ವಲ್ಪ ಕೂಡ ಅಸಾವಧಾನತೆ ಅವನಲ್ಲಿ ಯಾವಾಗೂ ಬರೋ ಸಾಧ್ಯ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೋ ನಡೀರಿ. ಅನಾದಿ ಕಾಲದಿಂದಲೇ ಭ್ರಷ್ಟವಾಗಿದೆ, ವಿಭಾವ ರೂಪವಾಗಿ ಪರಿಣಮಿಸಿದೆ. ಭ್ರಷ್ಟತೆಯು ಯಾವ ಪ್ರಕಾರವಿದೆ ಆ ಪ್ರಕಾರ ಈಗ ಹೇಳುತ್ತಾರೆ. ದೂರಂ ಭೂರಿ ವಿಕಲ್ಪ ಜಾಲ ಗಹನೇ ಭ್ರಾಮ್ಯನ್. ಅನಾದಿ ಕಾಲದಿಂದ ಹಿಡಿದು ಅತ್ಯಧಿಕವಿರುವ ಕರ್ಮಜನಿತವಾದ ಸಮಸ್ತ ಭಾವಗಳಲ್ಲಿ ಆತ್ಮರೂಪ ಸಂಸ್ಕಾರ ಬುದ್ಧಿಯು ಏನಿದೆ, ಬರೇ ಸಮಸ್ತ ಯಾವ ಸಂಯೋಗಿ ಕರ್ಮಜನಿತ ಭಾವ ಇದಾವೆಯೋ ಏನ ಏಗೋಮೇ ಸತ್ಸದೋ ಭಗವತ್ ಸ್ವರೂಪದ ಕೊಂದು ಆಚಾರ್ಯ ದೇವ ಅಷ್ಟಭಾವದಲ್ಲಿಯೂ ಹೇಳಿದರು, ನಿಯಮಸಾರದಲ್ಲೂ ಹೇಳಿದರು. ಶೇಷಾಮೇ ಬಾಹಿರ ಭಾವ ಏಗೋಮೇ ಸತ್ಸದೋ ಅಪ್ಪ ಏನ ನಾಣದಂಸನ ಲಕ್ಷಣ, ಜ್ಞಾನ ದರ್ಶನ ಲಕ್ಷಣನಾದಂಥ ಆತ್ಮನಾದ ನಾನು ಯಾವಾಗಲೂ ಏಕಾಕಿ ಇದ್ದೇನೆ. ಆ ನನ್ನ ಜ್ಞಾನದರ್ಶನ ಸ್ವರೂಪಿಯಾದಂಥ ನಾನು ಏನಾಗಿದೆ, ಆ ಜ್ಞಾನದರ್ಶನ ಸ್ವರೂಪವನ್ನ ಹೊರತುಪಡಿಸಿ ಯಾವುದನ್ನ ನಾನು ಅಂತ ಹೇಳಿ ತಿಳ್ಕೊಂಡಿದ್ನೋ ಅವೆಲ್ಲ ಸಂಯೋಗಿ ಭಾವ. ಇದು ನನ್ನದು ಅನ್ನೋ ಯಾವ ಭಾವ ಇದೆಯಲ್ಲ, ಆ ಭಾವಕ್ಕೆ ಸಂಯೋಗಿ ಭಾವ ಅಂತಾರೆ. ಇದು ನನ್ನದ ಆಗೇ ಇಲ್ಲ, ಯಾವಾಗೂ ನಾನು ಎಷ್ಟೂ ತಿಳಿದ್ರೂ ಕೂಡ ಸಂಯೋಗಿ ಭಾವದೊಳಗೆ ಈ ಜೀವದ ಮೂರ್ಛಾ ಇದೆ ವಿನಃ ಸಂಯೋಗದೊಳಗೆ ಇಲ್ಲ. ಯಾಕೆಂತಂದ್ರೆ ಸಂಯೋಗಿ ಯಾವಾಗೂ ಇವನಿಗೆ ಆಗೋದು ಸಾಧ್ಯನೇ ಇಲ್ರಿ. ವಸ್ತುವಿನ ಸ್ವರೂಪನೇ ಇದೆ, ಇದು ನಂದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ ಅತ್ಯಂತ ಭಾವ, ಇದು ನನ್ನದು ಅಂಥೇಳಿ ಯಾವ ಭಾವ ಇದೆಯಲ್ಲ, ಆ ಭಾವದ ಗಹನತೆ ಎಷ್ಟಿದೆ ಅನ್ನೋದ ಕೇವಲ ಜ್ಞಾನಿಗಳಿಗೆ ಗೊತ್ತಿದೆ. ಅಜ್ಞಾನಿಗೆ ತಿಳಿದು ಬರುವ ಅಥವಾ ಅಜ್ಞಾನಿಗೆ ಅರಿಯುವ ಮಾತನ ಇಲ್ರಿ. ಚಕ್ರವರ್ತಿಯ ಒಂದು ತುತ್ತದೊಳಗಿಂದ ಅರ್ಧ ತುತ್ತ ಅವನ ಪಟ್ಟದ ಆನೆಗೆ ಹಾಕಿದರೆ ಆ ಆನೆಗೆ ಸಹಸ್ರ ಯಕ್ಷರ ರಕ್ಷಣೆ ಇರ್ತಿದೆ. ಅಂಥ ಪ್ರಬಲ ಆನೆ ಇರ್ತಿದೆ. ಆದ್ರೆ ಅರ್ಧ ತುತ್ತು ಚಕ್ರವರ್ತಿ ತಿನ್ನುವ 32 ತುತ್ತು ಚಕ್ರವರ್ತಿಯ ಆಹಾರ, ಅದರೊಳಗಿಂದ ಅರ್ಧ ತುತ್ತು ಆ ಆನೆಗೆ ಹಾಕಿದ್ರೆ ಅದು ಅಜೀರ್ಣಾಗಿ ಸತ್ತು ಹೋಗ್ತಿದೆ. ಇದು ಚಕ್ರವರ್ತಿ ಪುಣ್ಯದ ಮಾತು. ಇನ್ನು ತೀರ್ಥಂಕರರು ಹೇಳಿದಂಥ ವಸ್ತು ಸ್ವರೂಪದ ಮಾತ ಈ ಮಿಥ್ಯಾದೃಷ್ಟಿ ತುಚ್ಛ ದುರ್ಬಲ ಜೀವಕ ಹೇಗಾರುವುದು ಸಾಧ್ಯ ಇದೆ ಹೇಳ್ರಿ? ಯಾವ ಆತ್ಮನ ಅನುಭೂತಿ ಸಂಪನ್ನ ಇದನ್ನು ಅವು ಬೇಕಾದ್ರೆ ಶಿವ ಪರ್ಯಾಯದಲ್ಲಿರಲಿ, ನಾರಕಿ ಇರಲಿ, ಆದ್ರೆ ಆಂತರ್ಯದ ಚೈತನ್ಯ ಪದಾರ್ಥ, ಚೈತನ್ಯ ತತ್ವವನ್ನ ಯಾವ ಅನುಭವ ಪೂರ್ವಕ ತಿಳಿದಿದನೋ, ಅರ್ಥಾತ್ ಸ್ವರೂಪಕ್ಕೆ ಪ್ರಾಪ್ತಾಗಿದನೋ ಒಂದು ಸಮಯ, ಆ ಜೀವಕ ಸರ್ವಜ್ಞ ಪ್ರಣೀತಿ ಎಲ್ಲ ಮಾತುಗಳ ತಿಳಿತಾನೆ. ಎಲ್ಲ ಮಾತು ಜಗತ್ತಿಂದ ಏನೂ ತಿಳಿಲಿಕ್ಕಿಲ್ಲ. ಬೇಕಾದ್ರೆ ಅವಂಥ ಮುಗ್ಧ ಶಿವಭೂತಿ ಜಗತ್ತಿಂದ ಏನೂ ತಿಳಿತಿರಲಿಲ್ಲ. ಆದ್ರೆ ಸರ್ವಜ್ಞ ಪ್ರಭು ಹೇಳಿದ ಪ್ರಯೋಜನಭೂತ ಮಾತಿತ್ತಲ್ಲ, ಅದ ಒಂದು ಲಕ್ಷದೊಳಗಿಂದ ಹೋಗಲೇ ಇಲ್ಲ. ನಮೋಕಾರ ಮಂತ್ರ ಹೇಳೋಣ, ಇದು ಜಗತ್ತಿನ ಮಾತಿದೆ, ಇದು ಬಾಹ್ಯದ ಮಾತು ಇದೆ. ಆದ್ರೆ ದೇಹದಿಂದ ಚೈತನ್ಯ ಪದಾರ್ಥ ಅತ್ಯಂತ ಭಿನ್ನ, ಅರಸ, ಅಸ್ಪೃಷ್ಟ, ಈ ಪ್ರಕಾರ ಅಗಂಧ, ಈ ಪ್ರಕಾರ ಆ ಚೈತನ್ಯ ತತ್ವದ ಯಾವನಿಗೆ ಪರಿಚಯ ಇದೆಯೋ ಅವನಿಗೆಲ್ಲ ತಿಳಿದಿದೆ. ನಮೋಕಾರ ಮಂತ್ರ ಬೇಕಾದರೆ ಸ್ಮರಣೆಯಲ್ಲಿ ಇರಲಿಕ್ಕಿಲ್ಲ.
ಸಪ್ತ ತತ್ವಗಳ ಹೆಸರು ಬೇಕಾದ್ರೆ ಸ್ಮರಣೆಯೊಳಗೆ ಇರ್ಲಿಕ್ಕಿಲ್ಲ, ಒತ್ತೂ ಇರ್ಲಿಕ್ಕಿಲ್ಲ. ಆದರೆ ಸರ್ವಜ್ಞ ಪ್ರಭು ಏನು ಹೇಳಿದಾರೋ, ಸರ್ವಜ್ಞ ಪ್ರಭು ವಚನದಿಂದ ಏನು ಹೇಳಿಲ್ರಿ. ಸರ್ವಜ್ಞ ಪ್ರಭು ಅಂದ್ರೆ ವಚನದ ಕರ್ತ ಅಲ್ಲ. ಸರ್ವಜ್ಞ ಪ್ರಭು ಅಂತಂದ್ರೆ ವಚನದ ಅವಲಂಬನೆ ಮಾಡಿ ಏನಾದ್ರೂ ಹೇಳಬೇಕಾದಂತಹ ದುರ್ಬಲ ಅಲ್ಲ. ವಚನದಿಂದ ಏನು ಹೇಳ್ತಾರೆ? ನಮೋವರ ಅಂತ ನಮ್ಮಿದು ವಚನ ಇದೆ, ಜೀವ ಜೀವಾಶ್ರವ ಬಂದಿದ ಶಬ್ದ ಇದಾವೆ. ಆ ಶಬ್ದದಿಂದ ಏನೋ ಹೇಳಿಲ್ಲ ಅವರ. ಸರ್ವಜ್ಞ ಪ್ರಭು ತಮ್ಮ ಸರ್ವಜ್ಞತ್ವದಿಂದ ಯಾವ ಸರ್ವಜ್ಞತೆಯೊಳಗೆ ಗೋಚರಿಸಿದೆಯೋ, ತಿಳಿದು ಬಂದಿದೆಯೋ, ಜ್ಞಾತ ಆಗಿದೆಯೋ ಅದನ್ನ ಅವ್ಯಕ್ತವಾಣಿಯ ಮೂಲಕ ಹೇಳಿದ್ದಾರೆ, ಚೈತನ್ಯ ಭಾವದ ಮೂಲಕ ಪ್ರಸಾರ ಮಾಡಿದ್ದಾರೆ. ಯಾವ ಜೀವ ಚೈತನ್ಯ ಸ್ವರೂಪ ಆಗಿದ್ದಾನೋ ಅವನಿಗೆ ಅದು ತಿಳಿದು ಬಂದಿದೆ. ಯಾವ ಜಡ ಸ್ವರೂಪದನೋ, ದೇಹ ಸ್ವರೂಪದನೋ, ಸಂಯೋಗಿ ಭಾವದಿಂದ ಗ್ರಸಿತ ಇದನೋ ಅವನಿಗೆ ತಿಳಿದು ಬರುತ್ತದೆ. ಅನೇಕ 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 ಪ್ರಕಾರದ ಕೋಟಿಂಗ್ ಇದೆ ರೀ ನಮ್ಮ ಮೇಲೆ, ಅನೇಕ ಪ್ರಕಾರದ. ಮತ್ತ ಅದನ್ನ ದಿನನಿತ್ಯ ಲೇಪ ಮಾಡ್ತಾನೆ ಇದ್ದೇವ್ರಿ. ಬೇರೆ 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 ಒಂದು ಕ್ಷಣದೊಳಗೆಲ್ಲ ಬಿಟ್ಟು ಹೋಗ್ತಿದ್ದೇವೆ. ಆವಾಗ ಎಲ್ಲ ಸಂಯೋಗ ಬಿಟ್ಟು ಹೋಯಿತು. ಬರೀ ದುಃಖ 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 ದುಃಖದ ಸಾಗರದೊಳಗೆ ಇಳಿದು ಹೋಯಿತು ಜೀವ. ಅದನ್ನ ಅವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ದುರ್ಬಲತೆಯಿಂದ ಅಂತೇಳಿ ಈತರಾಗಿ ಸಂತರ ಹೀಗ ಮಾಡಬೇಡಪ್ಪ ಅಂತೇಳಿ ಹೇಳ್ತಾರೆ. ಇವು ಸಾವಿರದ ಪ್ರಭೃತ ಪ್ರಾರಂಭದೊಳಗೆ ಏನು ಹೇಳ್ತಾರೆ? ಜಗತ್ತಿನ ನಿಷ್ಠೂರತೆಗೆ, ಜಗತ್ತಿನ ಸ್ವಾರ್ಥತೆಗೆ ಸೋತವರು ಹೊರಟು ನಿರ್ಜನವಾದಂತಹ ಪ್ರದೇಶದೊಳಗೆ ಅಲ್ಲಿ ಹೋಗಿ ಅವರ ಆಂತರ್ಯದ ಸಾಧನೆ ಸಿದ್ಧರ ಜೊತೆಗೆ ಸಂಪರ್ಕ ಇಟ್ಕೊಂಡ್ರು, ಮೋಕ್ಷ ಮಾರ್ಗದಲ್ಲಿ ಮುಂದೆ ಸಾಗಿದರು. ಮತ್ತೂ ಅವರಿಗೆ ಈ ಮುಗ್ಧ ಜೀವರುಗಳ ಸಲುವಾಗಿ ದಯೆ ಬಂತು ಅಂತ ಹೇಳಿ ಮತ್ತೆ ಅವರಿಗೆ ಹೇಳಿದ್ದಾರೆ ಕಲ್ಯಾಣದ ಮಾತು. ಅದು ಬರ್ತಾನೆ ಇರೋದು. ಲೌಕಿಕ ಜ್ಞಾನಿ ಸಜ್ಜನ ಪುರುಷನಿಗೆ ಕೂಡ ನೀ ಹೀಗೆ ಮಾಡಬೇಡಪ್ಪ, ನೀವು ಮಾತಾಡಿದೆ ಅಂದ್ರೆ ಹೊಡಿತೇನೆ ನೋಡಂತ ಹೇಳಿ ಆ ಸಜ್ಜನ ಪುರುಷನಿಗೆ ಅವ್ನು ದುರ್ಜನ ಹೇಳ್ತಿರ್ತಾನ್ರಿ. ಆದ್ರೂ ಕೂಡ ನೀ ಹೀಗೆ ಮಾಡಬೇಡಪ್ಪ ಅಂತ ಹೇಳ್ತಾನೆ. ಅವನ ಸ್ವಭಾವ ಬಿಡುವುದಿಲ್ಲ, ಇವನ ಸ್ವಭಾವ ಬಿಡುವುದಿಲ್ಲ. ವಿಭಾವದ ಗರ್ತದೊಳಗ ವಿಭಾವವೆಂಬ ದಟ್ಟವಾದಂಥ ಗಹನವಾದಂಥ ಕಾನನದೊಳಗ ಮೋಸ ಹೋಗ್ತಾ ಇರುವಂಥ ಮುಗ್ಧ ಜೀವರುಗಳನ್ನು ನೋಡಿ ಆಚಾರ್ಯರಿಗೆ ದಯೆ ಬರ್ತಿದ್ದಾರೆ. ಕಾನನದೊಳಗೆ ಹೊರಗಡೆ ಅಂತೂ ಅವರದಾರ್ರೆ ವಿಜಯಣ್ಣ, ಹೊರಗಡೆ ನೋಡ್ಲಿಕ್ಕೆ ಕಾನನದೊಳಗಂತೂ ಅವರದಾರ. ಯಾರ? ಮುನಿರಾಜರು. ಮತ್ತು ಅವರು ಹೇಳ್ತಾ ಇದ್ದಾರೋ, ನೀವು ವಿಭಾವವೆಂಬ ಗಹನವಾದಂಥ ದಟ್ಟವಾದಂಥ ಕಾನನದೊಳಗ ಸಿಲುಕಿ ಭ್ರಮಿಸ್ತಾ ಅನಂತ ಕಾಲ ಕಳೆದು ಹೋಗಿದೆಯಪ್ಪ ಅಂತೇಳಿ ಯಾವ ಅರಮನೆಯೊಳಗದನ್ರಲ್ಲ ಅವನಿಗೆ ಹೇಳ್ತಾ ಇದ್ದಾರೆ. ವಿಚಿತ್ರ ಇದೆ ಅಂದಿಲ್ರಿ ಮಾತು. ಹೊರಗಡೆ ನೋಟದಿಂದ ನೋಡಿದರಂತೂ ಕಾನನದೊಳಗೆ ಸ್ವಯಂ ಅದಾರ್ರಿ ಅವರ. ಆಚಾರ್ಯರು ಎಲ್ಲದಾರ್ರಿ, ಅಮೃತ ಚಂದ್ರದೇವಿ ಎಲ್ಲದಾರ? ಕಾನನದೊಳಗದಾರ, ನಿರ್ಜನವನದೊಳಗದಾರ, ಅಲ್ಲಿ ಯಾರೂ ಇಲ್ಲ. ಬಾಹ್ಯ ನೋಟಕ್ಕೆ ನೋಡಿದ್ರೆ ಇವ ಅರಮನೆಯಲ್ಲೇ ಅದನ್ರಿ, ಅನೇಕ ಪ್ರಕಾರದ ಎಲ್ಲ ಪ್ರಕಾರದ ಸುಖ. ಅರೇ ಮೂರ್ಖ, ಇದು ಸುಖ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ವಿಭಾವವೆಂಬ ಗಹನವಾದ ಕಾನನದೊಳಗೆ ನೀವು ಭ್ರಮಿಸ್ತಾ ಇದ್ದಿ. ನಿನಗಲ್ಲಿ ಏನೂ ನಿನ್ನವರು ಸಿಗುವುದಿಲ್ಲ, ನಿನಗೆ ಸುಖ ಸಿಗುವುದಿಲ್ಲ, ನಿನಗೆ ಅನುಕೂಲತೆ ಸಿಗುವುದಿಲ್ಲ, ನಿನ್ನ ಹಸಿವೆ ಬಾಯಾರಿಕೆಗಳ ತನಿಯುವುದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಯಾರು ಮಾಸೋಪವಾಸ ಮಾಡ್ತಾರಲ್ಲ ಅವರು. ವಿಚಿತ್ರ ಇದೆ ಏನಿಲ್ರಿ ಮಾತು. ಯಾರಿಗೆ ಪ್ರವಾಹಿ ನೀರನ್ನು ಕೂಡ ತೆಗೆದುಕೊಂಡು ಕುಡಿಬೇಕು ಅನ್ನೋ ಭಾವಿಲ್ಲ, ಪ್ರಸುಖ ಇರ್ತಿದಿಲ್ಲ ಪ್ರವಾಹಿ ಜಲ, ಅದನ್ನು ತಗೊಂಡು ಕುಡಿಬೇಕು ಅನ್ನೋ ಭಾವ ಬರುವುದಿಲ್ಲ. ಅವರು ಹೇಳ್ತಾ ಇದ್ದಾರೆ, ಇವು ಎಲ್ಲ ಪ್ರಕಾರದ ಸಕಲ ಸುವಿಧಾಗಳ ಮಧ್ಯದಲ್ಲಿ ಅದೆಲ್ಲ ಇವನಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಶ್ವಾಸ ಆಗೋ ಸಾಧ್ಯತೆ ನಾ ಸುಖಿನ ಅಂತಂದ್ರಿ ಅಮ್ಮ. ಬೇಕಂದದ್ದೆಲ್ಲ ಬೇಕನ್ನೋಕ್ಕಿಂತ ಮೊದಲು ಹಾಜಿರ್. ಅದಕ್ಕೆ ನಾ ಸುಖಿ ಅದನ್ನು ಪಾಪ ಅವ್ರು ನೋಡು, ವಸ್ತ್ರ ಇಲ್ಲ, ಮಳೆ ಚಳಿ ಬಿಸಿಲೊಳಗ ಹಿಂಸರ ಪಶುಗಳ ಮಧ್ಯದೊಳಗ ಕಾನನದೊಳಗ ಅದಲ್ಲ.
ನಾ ಸುಖಿ ಅದನ್ನಂತಾನ. ಅವರು ಹೇಳ್ತಾರೋ, ನೀವು ವಿಭಾವವೆಂಬ ಗಹನವಾದ ಕಾನನದೊಳಗ ಅನಾದಿ ಕಾಲದಿಂದ ಭ್ರಮಿಸ್ತಾ ಇದ್ದೀವಿ ಎಂದರೆ ವಿಶ್ವಾಸ ಆಗಿದ್ರೆ ಅದೀತೇನ್ರಿ? ಆಗಲಿಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ ಅದೇವು. ಒಂದಿಷ್ಟು ಮನಸ್ಸಿಗೆ ಯೋಗ್ಯ ಅನ್ನಿಸುವಂಥ, ಹಿತವೆನ್ನಿಸುವಂಥ, ಮನಸ್ಸಿಗೆ ಹಿತ ಯಾವುದು ಅನ್ನಿಸ್ತಿದ್ದೀರಿ? ಯಾವ್ದು ಹಿತ ಅನ್ನಿಸ್ತಿದೆ? ಜೀವವನ್ನು ದುರ್ಗತಿಗೆ ಹೋಗುವುದರಲ್ಲಿ ಯಾವಾಗ ಯಾವಾಗ ಯಶಸ್ವಿ ಆಗ್ತಿದೆಯಲ್ಲ ಆವಾಗ ಮನಸ್ಸಿಗೆ ಹಿತ ಅನ್ನಿಸ್ತಿದೆ. ಜೀವವನ್ನು ದುರ್ಗತಿಗೆ ಕಳಿಸುವುದರೊಳಗೆ ಅದು ಯಾವಾಗ ಯಾವಾಗ ಯಶಸ್ವಿ ಆಗ್ತಿದೆಯಲ್ಲ ಆವಾಗ ಅದಕ್ಕೆ ಹಿತ ಅನ್ನಿಸ್ತಿದೆ. ಸ್ವಲ್ಪ ಹಿತ ಅನ್ನಿಸುವ ಯಾವುದೋ ಒಂದು ಇಂದ್ರಿಯದ ಕ್ಷಣಿಕ ಸುಖದ ಆಭಾಸ ಪ್ರಾಪ್ತ ಆಯಿತು ಅಂತಂದ್ರೆ ಎಷ್ಟು ಪರಮ ಸಂತೋಷ. ಆದ್ರೆ ಅವರು ಹೇಳ್ತಾ ಇದ್ದರು, ನೀವು ವಿಕಲ್ಪದ ಜಾಲದೊಳಗ ಸಿಕ್ಕಾಕೊಂಡ ಅನಂತ ಕಾಲದಿಂದ ಭ್ರಮಿಸ್ತಾ ಇದ್ದೀಯ. ಅನಂತ ಕಾಲದಿಂದ ಸ್ವಲ್ಪ ಶಾಂತ ಚಿತ್ತದಿಂದ ಅವರ ಅಂತರಂಗದ ಭಾವವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಒಂದು ಸ್ವಲ್ಪ ಶಾಂತ ಸ್ಥಿರ ಚಿತ್ತದಿಂದ ಯಾರನ್ನು ವಂಚಿಸ್ತಾ ಇದ್ದೆವು? ನಮ್ಮನ್ನು ನಾವು. ಜಗತ್ತನ್ನು ವಂಚಿಸೋದು ಸಾಧ್ಯತೆ ಇಲ್ಲ. ಜಗತ್ತಿನ ನಿರಾಧಾರ ಮಾಡೋದು ಸಾಧ್ಯ ಇಲ್ಲ. ಬರೀ ತನ್ನ ಭಗವಾನಾತ್ಮನ ವಂಚನೆ, ಅನಂತ ಜ್ಞಾನಿಗಳ ನಿರಾಧಾರ. ನಿರಾಧಾರ ಯಾರ್ಥ ಮಾಡ್ತಾ ಇದ್ದ? ಅಜ್ಞಾನಿಯ ನಿರಾಧಾರ. ಅಜ್ಞಾನಿ ಏನು ಮಾಡ್ತಾನೆ? ಏನು ಅವತ್ತ ಆಧಾರ ಇದೇನೆ ಏನೇನು ನಿರಾಧಾರ ಮಾಡಲಿಕ್ಕೆ? ನಿರಾಧಾರ ಯಾರ್ದು ಮಾಡ್ತಾ ಇದ್ದೀವ್ರಿ ನಾವು? ಅನಂತ ಜ್ಞಾನಿಗಳದ್ದು. ಇದು ನಿನ್ನ ಸ್ವರೂಪ ಅಲ್ಲ, ಇದು ನಿನ್ನ ಸ್ವರೂಪ ಅಲ್ಲ ಅಂಥೇಳಿ ಹೇಳ್ತಾ ಬಂದ್ರವರು. ನಾವು ಅದರಲ್ಲಿ ಮಸ್ತ್ 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 ಎಷ್ಟು ಧನ್ಯತೆ ಅನ್ನಿಸ್ತಿದೆ ನಮ್ಗೆ. ಅನ್ನಿಸ್ತಿದೇನಿಲ್ಲ? ಅನ್ನಿಸ್ತೇನಿಲ್ರಿ? ಇಲ್ಲೇ ಕುಂತ ಮೇಲೆ ಅನ್ನಿಸ್ತೀವಿ. ₹100 ಪದಾರ್ಥ, ₹100 ವಸ್ತು, ₹80 ಕೊಂಡ ನಂತರ ಧನ್ಯತೆ ಅನ್ನಿಸ್ತಿದೇನೆ? ₹100 ದಾನ ಕೊಟ್ಟ ನಂತರ 10 ಬಾರಿ ಹೆಸರು ಉಲ್ಲೇಖ ಮಾಡಿದ ನಂತರ ಧನ್ಯತೆ ಅನ್ನಿಸ್ತಿದೇನಿಲ್ಲ? ಅನ್ನಿಸ್ತಿದೇನಿಲ್ಲ? ನಿಮ್ಮನ್ನು ಪ್ರತ್ಯೇಕ ಕೇಳ್ತಾ ಇದ್ದೇನೆ. ಅನ್ನಿಸ್ತಿದೇನಿಲ್ಲ? ಅನ್ನಿಸ್ತಿದೆ. ಅದೇನಿದೆ ರೀ? ದೃಷ್ಟಾಂತ ಹೇಳ್ತಾ ಇದೆ. ಅದೇನಿದೆ? ವಿಕಲ್ಪದ ಸಮೂಹ ಅರ್ಥಾತ್ ಜಾಲವೆಂಬ ಗಹನವಾದಂಥ ಕಾನನದೊಳಗ ತನ್ನ ಸ್ವರೂಪದಿಂದ ಭ್ರಷ್ಟಾಗಿ ಭ್ರಮಿಸುವುದಿದೆ. ಜಗತ್ತಿನೊಳಗೆ ಪಾಪಕ್ಕೆ ಅಹುದನ್ನವರು ಬಹಳ ಸಿಗ್ತಾರೆ. ಆ ಮಾರ್ಗಕ್ಕೆ ಒಳ್ಳೆಯ ಕಾರ್ಯ ಅನ್ನುವಂಥವ್ರು ಬಹಳ ಜನ ಸಿಗ್ತಾರೆ. ಇದಲ್ಲಪ್ಪ ನಿನ್ನ ಮಾರ್ಗ ಅಂತ ಹೇಳಿ ಹೇಳೋರ ಅವರು ಸಿಗುವುದಿಲ್ಲ. ಅವರನ್ನು ಹುಡುಕಿ ಹೋಗ್ಬೇಕಾಗ್ತಿದ್ದೀರಿ ಕಾನನದೊಳಗ. ಅವರನ್ನು ಹುಡುಕಿ ಹೋಗ್ಬೇಕಾಗ್ತಿದೆ. ಅವನೇ ಪುರುಷಾರ್ಥಿ ಹೋಗ್ತಾನ್ರಿ. ಅದೆಲ್ಲ ಯಾರಿಗೆ ಅವಶ್ಯಕತೆ ಇಲ್ಲಲ್ಲ ಅವರು. ಚಲೋ ಒಂದು ವಾಕ್ಯರೆ ಹೋಗೋಣ. ಅನಾದಿ ಕಾಲದಿಂದ ಹಿಡಿದು ಅತ್ಯಧಿಕವಿರುವ ಇವು ಏನೇನು ಶಬ್ದದವ್ರಿ? ಕಾಲ ಅನಾದಿ, ಅನಾದಿ ಕಾಲದಿಂದ ಹಿಡಿದು, ಇಂದ ನಿನ್ನೆದಲ್ಲ, ಅತ್ಯಧಿಕವಿರುವ. ಎಷ್ಟು ಅಧಿಕ? ಅತ್ಯಂತ ಅಧಿಕ, ಅತ್ಯಂತ ಅಧಿಕ. ಇನ್ನು ಅದಕ್ಕಿಂತ ಅಧಿಕ ಇರೋದು ಸಾಧ್ಯ ಇಲ್ಲ. ಆ ಪ್ರಕಾರ ಅತ್ಯಂತ ಅಧಿಕ, ಅತಿ ಅಧಿಕ, ಅತ್ಯಧಿಕವಿರುವ ಕರ್ಮಜನಿತವಾದ ಸಮಸ್ತ ಭಾವಗಳಲ್ಲಿ. ಯಾವುದರಲ್ಲಿ? ಕರ್ಮಜನಿತವಾದ ಸಮಸ್ತ ಭಾವಗಳಲ್ಲಿ. ಸಮಸ್ತ ಭಾವಗಳಲ್ಲಿ ಆತ್ಮರೂಪ ಸಂಸ್ಕಾರ ಬುದ್ಧಿಯ ಸಮೂಹ. ಕರ್ಮಜನಿತವಾದ ಸಮಸ್ತ ಭಾವಗಳಲ್ಲಿ ಆತ್ಮರೂಪ ಸಂಸ್ಕಾರ ಬುದ್ಧಿ. ಆತ್ಮರೂಪದ ಸಂಸ್ಕಾರ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರ ಈಗೂ ಕೂಡ ಬುದ್ಧಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಹಿಂದೆ ಅನೇಕ ಬಾರಿ ಹೇಳಿದ್ದೇನ್ರಿ, ನನಗಂತೂ ಸ್ಮರಣೆಯಲ್ಲಿದೆ.
ತಮಗೆ ಇರೋದ ಇಲ್ಲದೆ ಇರೋದ ಯಾವುದೂ ನಿಯಮ ಇಲ್ಲ. ಏನ ನಿಗೋಧದಲ್ಲಿ ಯಾವ ಸ್ಥಿತಿ ಇತ್ತು ಅದೇ ಸ್ಥಿತಿ ಈಗ ಸಂಜ್ಞೆ ಪಂಚೇಂದ್ರಿಯ ಮನುಷ್ಯ ಜೈನ ಕುಲೋತ್ಪನ್ನ ದಿನವಾಣಿಯ ಶ್ರವಣ ಮಾಡ್ತಾ ಇರೋ ವೇಳೆದೊಳಗೆ ಕೂಡ ನಮ್ದು ಆಂತರ್ಯದ ಸ್ಥಿತಿ ಅದುವೇ ಇದೆ. ಬಾಹ್ಯದೊಳಗಿದೆಲ್ಲ ವೇಷ ಬದಲಾವಣೆ ಇದೆ, ಇದು ಕರ್ಮ ಸಾಪೇಕ್ಷ ಇದೆ, ಕರ್ಮದ ಭಾವ ಇದ್ದಾವೆ. ಅದರ ಶ್ರದ್ಧೆ ಪ್ರತೀತಿ ಯಾವ ರೀತಿ ಇದೆ ಅದೇ ರೀತಿ ಇದರಲ್ಲಿ ಜಾತಿಯೊಳಗೆ ಏನಾಗಿಲ್ಲ. ಮಿಥ್ಯಾದೃಷ್ಟಿ ಅತತ್ವ ಶ್ರದ್ಧಾ. ಜಿನೇಂದ್ರ ಪ್ರಭುವಿನ ವಚನ ಕೇಳ್ತಾ ಇದ್ದೇವೆ, ಜಿನೇಂದ್ರ ಪ್ರಭುವಿನ ಸಾಕ್ಷಾತ್ ದರ್ಶನ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ಅಲ್ಲಿ ನಮ್ಮ ಶ್ರದ್ಧೆಯೊಳಗ ಯಾವ ಪ್ರಕಾರದ ಪರಿವರ್ತನೆ ಇಲ್ಲ ಇಲ್ಲ ಮತ್ತು ಇಲ್ಲ. ಜಗತ್ತು ಹೇಳಿ ನಿರ್ಣಯ ಮಾಡಬೇಕಾಗಿಲ್ಲ, ಅಜ್ಞಾನಿಗಳ ಮೂಲಕ ನಿರ್ಣಯ ಮಾಡಬೇಕಾಗಿಲ್ಲ. ಅದಕ್ಕೆ ಟೋಡರ್ ಮಂಜೆ ಹೇಳ್ರ, ಅಜ್ಞಾನಿಗಳ ಸಮೂಹದೊಳಗೆ ನೀ ಮಹಾನ್ ಆಗ್ಲಿಕ್ಕೆ ಬಯಸ್ತಾ ಇದ್ದಿ, ಮಹಂತ ಬನ್ನನ ಚಾಹತಾ ಹೈ. ಎಲ್ಲಿ ಅಜ್ಞಾನಿಯೋ ಕೆ ಸಮೂಹ, ಅದರ ಬಗ್ಗೆನೂ ಹಿಂದೆ ಹೇಳಿದ್ದಿತ್ರಿ. ಅಜ್ಞಾನಿಗಳ ಸಮೂಹದೊಳಗ ನೀವು ಶ್ರೇಷ್ಠ ಆದ ಅಂತಂದ್ರ ಇವನ ಅಜ್ಞಾನ ಎಷ್ಟು ರೀ, ಆ ಸಮೂಹದೊಳಗೆ ಶ್ರೇಷ್ಠನ. ಅಮ್ಮ ಅಂತಿದ್ರು ಪರಮಾಗ, 100 ಜನ ಹುಚ್ಚುಗಳ ಸಾಯನ ಒಬ್ಬ ಗೌಂಡು ಹುಟ್ಟತಾತ ಅಂಥದ್ದಿಡಿ ನೋಡಿ ಅಂತ ಹೇಳಿ ಹೇಳ್ತಿರ್ತಾರೆ ಅಮ್ಮ ಪರಮಾಗ. ಅದಕ್ಕೆ ಪರಮ ಅರ್ಥ ಏನು ಮಾಡ್ರ, ಅವು ಎಲ್ಲರೂ ಹುಚ್ಚರು ಒಬ್ಬರು ಇರ್ತಾರೆ, 100 ಜನ ಹುಚ್ಚರು ಸಾಯ್ಬೇಕಾದ್ರೆ ಸಾಮಾನ್ಯ ಜನರು ಎಷ್ಟು ಸಾಯ್ಬೇಕು ಇದು ವಿಚಾರ ಮಾಡಲ ನೀ ಅಂತ ಹೇಳಿ. ಹುಚ್ಚರು ಎಲ್ಲರೇ ಒಬ್ರು, ಎಲ್ಲರೂ ಹುಚ್ಚರು ಇರೋದಿಲ್ಲ. ಹಾಗಾದ್ರೆ 100 ಜನ ಹುಚ್ಚರು ಸಾಯ್ಬೇಕಾದ್ರೆ ಶಾನ್ಯರ ಅಥವಾ ಸರ್ವೇ ಸಾಮಾನ್ಯರು ಎಷ್ಟು ಸಾಯ್ಬೇಕು, ಅವಾಗ ಒಂದು ಗೌಡರ ಮನೆಯ ಜೀವ ಹುಟ್ಟತೈತಿ. ನಾವು ವಿಚಾರ ಮಾಡಲಿ ಅಂತ ಹೇಳಿ. ಇಬ್ಬರದು ಮಾತಿನೊಳಗೆ ಎಷ್ಟು ತರ್ತೀವಿ ನಾವು ಜ್ಞಾತಾದೃಶ ಎರಡೂ ನೋಡೋದವ್ರು. ನಮಗೆ ಇದ್ರದ್ದು ಅರ್ಥ ಗೊತ್ತಿಲ್ಲ, ಅದರದು ಅವರು ಮಾತಾಡೋರ್ರಿ ಸಂಭಾಷಣಕಾರರ. ಯಾವುದರ ಒಂದು ಮಾತು ತಿಳಿದಿದ್ರ ಅವ ಅಂತಿದ್ರು 100 ಜನ ಹುಚ್ಚುಗಳ ಸಾಯನ ಒಂದು ಗೌಡ್ರ ಮನೆಯಾಗ ಹುಟ್ಟಿತ್ತ, ಹಂಗೆ ಹುಟ್ಟಿದಿ ನೋಡಿ ಅಂತ ಹೇಳಿ. ಅವ್ರ ಗೌಡ್ರಿ ಅವ್ರ ನಂದನ್ಯಾಗ. ಹುಚ್ಚರು ಎಲ್ಲರೇ ತಪ್ಪಿ ಒಬ್ಬರು ಇರ್ತಾರೆ, ಎಲ್ಲರೂ ಹುಚ್ಚರು ಇರೋದಿಲ್ಲ. ಹಾಗಾದ್ರೆ 100 ಜನ ಹುಚ್ಚರು ಸಾಯ್ಬೇಕಾದ್ರೆ ಸಾಮಾನ್ಯ ಜನರು ಸರ್ವೇ ಸಾಮಾನ್ಯರು ಎಷ್ಟು ಜನ ಸಾಯ್ಬೇಕಾಗೋದು, ಆವಾಗ ಒಂದು ಜೀವ ಹುಟ್ಟತೈತೆ ಅಂದ್ರೆ ಎಷ್ಟು ಮಹಾನ್ ಐತೆ ಅಂತ ಹೇಳಿ. ಹಾಗಾದ್ರೆ ಅಜ್ಞಾನಿಗಳಲ್ಲಿ ಮಹಂತ ಆಗ್ಬೇಕಾದ್ರೆ ನೀವು ಎಷ್ಟು ಮಹಾ ಅಜ್ಞಾನಿ ಇರ್ಬೇಕು, ಹೌದೇನಿಲ್ರಿ? ಅದು ಬೇಕಾಗಿತ್ತು ನಮಗೆ ಗೊತ್ತ. ಅಜ್ಞಾನಿ ಇರಲಿ ಯಾರಿರಲಿ, ಬಟ್ ನಮ್ಮನ್ನು ಮಾನ್ಸವ್ರಿಗೆ ಅವ್ರು ಇನ್ನಷ್ಟು ಅಜ್ಞಾನದೊಳಗಿಡುವ ಪ್ರಯತ್ನ ಮಾಡೋದು. ಜ್ಞಾನದ ಸುದ್ದಿಗೆ ಅವ್ರು ಹೋಗಿರಬಾರ್ದು, ಹಾಗೆ ಜ್ಞಾನದ ಕಡೆಗೆ ಅವರು ಸ್ವಲ್ಪ ಕೂಡ ಜಾಗೃತ ಆಗಿರಬಾರ್ದು. ಈ ಪ್ರಕಾರದ ಉದ್ಯಮ ನಡೆದಿದೆ ವಿಜಯಣ್ಣಯಿಂದ. ಅವ್ರು ಎಚ್ಚರಾದ್ರು ಅಂತಂದ್ರೆ ಇವ್ರದ್ದು ಮಾರ್ಕೆಟ್ ನಡೆಯೋದೇ ಇಲ್ಲ. श्रावकों के लिए तो वाचना ही स्वाध्याय ही नहीं, शिल्प सुनना ಅಂತ ಹೇಳಿದ್ರೆ ಒಬ್ಬರ ಶಿಲ್ಪ ಸುನ್ನ. ಜಗತ್ತಿನ ಯಾವ್ಯಾವ ಕಾಲ್ಪನಿಕ ಧರ್ಮದವು ಆ ಧರ್ಮದ ಮುಖಂಡರೆಲ್ಲ ಹೇಳ್ತಾರೆ. ಏನು ಹೇಳ್ತಾರೆ? ನೀ ಅದ ವಿಚಾರ ಮಾಡೋದಿಲ್ಲ, ನಾ ಹೇಳ್ತೇನೆ ಅಷ್ಟು ಕೇಳ. ಮತ್ತು ಅದರ ಅನುಸರಣೆ ಜೈನರು ಮಾಡಿರು ಅಂತಂದ್ರೆ ಅವರಿಗೆ ಜೈನರು ಹೇಗನ್ನೋದ್ರಿ, ಜೈನರು ಹೇಗನ್ನೋದು, ಜೈನರು ನಿಜವಾಗಿ ಎಂಥವ್ರು ಇರ್ತಾರೋ ಜೈನರು ಪರೀಕ್ಷಾ ಮಾಡಿ ನಂಬುತ್ತಾರೆ. ಜೈನರ ಕಣ್ಣು ಯಾವುದು ನಂಬೋದಿಲ್ರಿ, ಪರೀಕ್ಷಾ ಮಾಡಿ ನೋಡ್ತಾರೆ. ತನ್ನ ಬುದ್ಧಿ ಇದೇನು ಅದನ್ನು ಹೊರಗಲ್ಲಿ ಹೆಚ್ಚೆ ನೋಡ್ತಾರೆ. ಹೌದು ಜೈನರು. ಮತ್ತೆ ನಾ ಹೇಳಿದ್ದೀನಿ ಕೇಳಿ ಏನು ವಿಚಾರ ಮಾಡ್ತಾರೆ. ಮಾಮೇಕಂ ಶರಣಂ ವ್ರಜ, ಗೀತಾದೊಳಗೆ ಕೃಷ್ಣ ಹೇಳಿದ್ರಲ್ಲ ಅರ್ಜುನಗ, ಎಲ್ಲಾ ಪ್ರಕಾರದ ಕರ್ತವ್ಯದ ತ್ಯಾಗ ಮಾಡಿ
ನೀ ನನಗೆ ನನಗೆ ಶರಣವ, ಮಾಮೇಕಂ ಶರಣಂ ವ್ರಜ. ನಿನ್ನ ದುಃಖವನ್ನೆಲ್ಲ ದೂರ ಮಾಡೋದ ನನ್ನ ಕೆಲಸ. ಇವನಿಗೆ ಮೂರ್ಖನಿಗೆ ಅಷ್ಟೇ ಬೇಕಲ್ಲ. ಅರ್ಜುನ್ ಮೂರ್ಖ ಇರಲಿಲ್ಲ, ಅವ್ರ ಕಥನ್ ಮಾಡೋರಿದ್ರೆ.